ಛೀ, ಇಂಥ ಆಹಾರವನ್ನ ನಾವು ತಿಂತಾ ಇದ್ದಿದ್ದು, ಅದು ಕೂಡ ಕಾಸ್ಟ್ಲಿ ಆಗಿರುವಂತಹ ರೆಸ್ಟೋರೆಂಟ್ಗಳಲ್ಲಿ ಚಪ್ಪರಿಸ್ಕೊಂಡು ತಿಂತಾ ಇದ್ದಿದ್ದಂಥದ್ದು ಆಹಾರ ಇದೇನಾ ಅಂತ ಅನಿಸುವಷ್ಟು ಗಲೀಜಾಗ್ಬಿಟ್ಟಿತ್ತು. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ವಿಚಾರವನ್ನ ನನ್ನ ಬಾಯಿಂದ ಹೇಳೋಕ್ಕಾಗೋದಿಲ್ಲ ಕಣ್ರಿ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ದಾಳಿಯನ್ನ ನಡೆಸಿದೆ. ಅವಧಿ ಮೀರಿರುವಂತಹ ಹಾಲಿನ ಪ್ಯಾಕೆಟ್ ಮತ್ತೆ ಮಾಂಸದ ಒಳಗೆ ಜೀವಿಗಳು ಜಿನುಗುಡ್ತಾ ಇದ್ವು. ಆ ರೀತಿಯಾಗಿರುವಂತಹ ಮಾಂಸ ಕೂಡ ಪತ್ತೆಯಾಗಿದೆ. ಮೀನುಗಳಂತೂ ಸತ್ತು ನಾರ್ತಾ ಇದ್ವು. ಅದೇ ರೀತಿಯ ಆಹಾರವನ್ನೇ ಜನಗಳಿಗೆ ಸರ್ವ್ ಮಾಡ್ತಾ ಇತ್ತು ಆ ಒಂದು ದೊಡ್ಡ ಹೋಟೆಲ್. ಇದೆಲ್ಲವನ್ನೂ ಕೂಡ ಬಂಡವಾಳವನ್ನ ಹೊರಗೆ ತರಲಾಗಿದೆ. ಎಸ್, ನಗರದ ಪ್ರತಿಷ್ಠಿತ 5 ಸ್ಟಾರ್ ಮತ್ತು 3 ಸ್ಟಾರ್ ಹೋಟೆಲ್ನಲ್ಲಿನ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಸಾಕಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ಆಹಾರ ಸುರಕ್ಷತಾ ಇಲಾಖೆ ನಡೆಸಿದ ವಿಶೇಷ ತಪಾಸಣೆಯಲ್ಲಿ ಅವಧಿ ಮೀರಿ ಬಿದ್ದು ಒದ್ದಾಡ್ತಾ ಇರುವಂತಹ ಮಾಂಸ, ಮೀನು ಸತ್ತು ನಾರ್ತಾ ಇತ್ತು. ಹಾಲುಗಳಂತೂ ಕೇಳಲೇಬೇಡಿ, ಅದು ಎಲ್ಲೆಲ್ಲಿ ಹಾಲಿಟ್ಟಿದ್ರೋ ದೇವರಿಗೆ ಗೊತ್ತು. ಬೇಕರಿ ಉತ್ಪನ್ನಗಳಂತೂ ನೋಡ್ಲಿಕ್ಕಾಗ್ತಾ ಇರಲಿಲ್ಲ. ಇನ್ನು ಇತರೆ ಪದಾರ್ಥಗಳಂತೂ ಸಿಕ್ಕಾಪಟ್ಟೆ ಕೆಟ್ಟದಾಗಿತ್ತು. ಆಗಸ್ಟ್ 7, 2026 ನಡೆದಂತಹ ವಿಶೇಷ ಕಾರ್ಯಾಚರಣೆಯಲ್ಲಿ ಒಟ್ಟು 76 ಹೋಟೆಲ್ಗಳನ್ನು ಪರಿಶೀಲನೆ ಮಾಡಲಾಗಿತ್ತು. 35 ಆಹಾರ ಮಾದರಿಗಳನ್ನು ಪ್ರಯೋಗಾಲಯದ ಪರೀಕ್ಷೆಗೆ ಕಳುಹಿಸಲಾಗಿತ್ತು. 26 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಹಾರ ರಕ್ಷಣಾ ವಿಭಾಗ ಏನಿದೆ ಹಾಗೂ ಆಹಾರ ಸುರಕ್ಷತಾ ಮತ್ತು ಔಷಧಿ ಆಡಳಿತ ಇಲಾಖೆ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿತ್ತು. ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಒಟ್ಟು 30 ತಂಡಗಳನ್ನ ಕಾರ್ಯಾಚರಣೆಗೆ ನಿಯೋಜನೆ ಮಾಡಲಾಗಿತ್ತು. ಬಕೀಟ್ ಚಿಕನ್ನ ಚೆನ್ನಾಗಿದೆ ಅಂತ ಹೇಳಿ ತಿಂತಾ ಇದ್ರಲ್ಲ, ಆ ಆಹಾರವನ್ನ ನಿಜಕ್ಕೂ ನಿಮ್ಗೆ ಕಣ್ಣಲ್ಲೂ ನೋಡೋಕ್ಕಾಗೋದಿಲ್ಲ. ಆ ರೀತಿಯ ಕೆಟ್ಟ ಪರಿಸ್ಥಿತಿಯಲ್ಲಿ ಆಹಾರಗಳು ಸಿಕ್ಕಿದ್ವು. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಹಾಗೂ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ನಿಯಮಗಳು 2011 ಇದರ ಅಡಿಯಲ್ಲಿ ಹೋಟೆಲ್ಗಳ ಆಹಾರ ಸುರಕ್ಷತಾ ಮಾನದಂಡವನ್ನ ಪರಿಶೀಲನೆ ಮಾಡಲಾಯಿತು. ತಪಾಸಣೆ ವೇಳೆಯಲ್ಲಿ ಚಾಪುಡಿ, ಕೋಳಿ ಮಾಂಸ, ಕುರಿ ಮಾಂಸ, ಮೀನು, ಅಡುಗೆ ಎಣ್ಣೆ, ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಟೊಮೆಟೊ ಸಾಸು, ವಿನೆಗರು, ಚೀಸು, ಹಪ್ಪಳ, ಗೋಡಂಬಿ, ಶುಂಠಿ, ಮೆಣಸಿನ ಪುಡಿ, ಮಸಾಲೆ ಪುಡಿ ಹಾಗೂ ಹಾಲು ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳ 35 ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ಪ್ರಯೋಗ ಶಾಲೆಗೆ ಕಳಿಸಲಾಗಿತ್ತು. ಅದು ಒಂದೊಂದು ರಿಸಲ್ಟ್ ಅನ್ನ ಕೊಟ್ಟಿದೆ. ಆ ಆಹಾರವನ್ನ ನೀವು ಮುಟ್ಟಿದ್ರೂ ಕೂಡ ರೋಗಕ್ಕೆ ತುತ್ತಾಗ್ತೀರಾ ಅಂತ ಹೇಳ್ತಾ ಇದೆ. ಆಹಾರದ ಗುಣಮಟ್ಟ ಮಾತ್ರವಲ್ಲದೆ ಅಡಿಗೆ ಕೋಣೆಯ ಸ್ವಚ್ಛತೆಯನ್ನ ಕೂಡ ನೋಡಲಾಗಿತ್ತು. ಒಂದು ಚೂರು ಕೂಡ ಅಡಿಗೆ ಕೋಣೆ ಸ್ವಚ್ಛತೆಯಾಗಿರ್ಲಿಲ್ಲ. ಅದೇ ನಿಮ್ಮ ಮನೆಯಲ್ಲಿ ನೀಟಾಗಿ ಅಡಿಗೆ ಮಾಡಿ ಬೇಳೆ ಸಾರು ಹಾಕೊಟ್ರೆ ಯಾರು ತಿನ್ನೋದಿಲ್ಲ. ಅದೇ ಮೀನು, ಮಟನ್ನು, ಅಯ್ಯೋ ನಾನು ಹೊರಗಡೆ ತಿಂತೀನಿ ಅಂತ ಹೇಳಿ ಹೊರಗಡೆ ಹೋಗ್ತೀರಾ, ಹೊರಗಡೆ ನಿಮಗೆ ಆರೋಗ್ಯ ಸಿಗೋದಿಲ್ಲ. ತಪಾಸಣೆ ವೇಳೆಯಲ್ಲಿ ಹಲವಾರು ಹೋಟೆಲ್ಗಳ ಅಡುಗೆ ಮನೆ ಹಾಗೂ ಆಹಾರ ಸಂಗ್ರಹಣಾ ಪ್ರದೇಶದಲ್ಲಿ ನೈರ್ಮಲ್ಯ ಇರೋದು ಕಂಡುಬಂದಿದೆ. ಕೆಟ್ಟ ಗಲೀಜು ಜಾಗದಲ್ಲಿ ಇಟ್ಟಿದ್ದಾರೆ ಅಂತ ಅರ್ಥ. ಹಲವು ಕಡೆ ಮಾಂಸ ಉತ್ಪನ್ನಗಳು ಕೂಡ ಕಂಡು ಬಂದಿದ್ದು ಅದ್ಯಾವುದು ಕೂಡ ಗುಣಮಟ್ಟದಾಗಿರಲಿಲ್ಲ. ಅವಧಿ ಮೀರಿದ ಹಾಲಿನ ಉತ್ಪನ್ನಗಳು, ಬೇಕರಿ ಪದಾರ್ಥಗಳು, ಕೋಳಿ ಮಾಂಸ, ಮೀನು, ಆ ಕೋಳಿ ಮಾಂಸದಲ್ಲಂತೂ ಜೀವಿಗಳು ಜಿನುಗುಡ್ತಾ ಇದ್ವಂತೆ. ಆ ರೀತಿಯಾಗಿರುವಂತಹ ಮಾಂಸದ ತುಂಡುಗಳು ಸಿಕ್ಕಿದ್ದಾವೆ. ಮೀನು, ಮಾಂಸ ಮತ್ತು ತರಕಾರಿಗಳು ಪತ್ತೆಯಾಗಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ವೀಕ್ಷಕರೇ, ನೀವು ಹೋಟೆಲಲ್ಲಿ ತಿಂತೀನಿ ಅಂತ ಹೇಳಿ ಅನಾರೋಗ್ಯವನ್ನ ಕೈ ಹಿಡಿದು ಕರ್ಕೊಂಡು ಬರ್ತಾ ಇದ್ದೀರಾ? ಎಲ್ಲಾ ಘಟನೆಯನ್ನ ನೋಡಿ ಸಾಕಷ್ಟು ಜನ ಮೂಗು ಮುರ್ಕೊಂಡಿದ್ದಾರೆ. ಆ ಸಾಸ್ನಲ್ಲಿರುವಂತಹ ಕ್ರಿಮಿ ಕೀಟಗಳೆಲ್ಲವೂ ಕೂಡ ಪತ್ತೆಯಾಗಿತ್ತು. ಬಟ್ ನಿಮಗ್ ಮಾತ್ರ AC ರೂಮಲ್ಲಿ ಚೆನ್ನಾಗಿರುವಂತಹ ವಾತಾವರಣದಲ್ಲಿ ಸರ್ವ್ ಮಾಡ್ತಾ ಇದ್ರು. ಇದು ಈಗ ಈ ಒಂದು ಘಟನೆ ಹೊರಗಡೆ ಬಂದಿದೆ. ನೀವೆಷ್ಟು ಜನ ಬಕೀಟ್ ಚಿಕನ್ ತಿಂತಿದ್ರಿ, ಅದೆಷ್ಟು ಜನ ವಿಂಗ್ಸ್ ತಿಂತಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.